ಹಾಯ್ ಫ್ರೆಂಡ್ಸ್, ನಿಮಗೆಲ್ಲರಿಗೆ ಕರ್ನಾಟಕ ಕೇರಳ ಕುಟುಂಬ ಚಾನೆಲ್ಗೆ ಸ್ವಾಗತ. ಇವತ್ತು ನಾನು ಮಾಡೋದು ಎಗ್ ಮಸಾಲ. ಅದು ಗ್ರೈಂಡ್ ಮಾಡಿ ಹೇಗೆ ಮಾಡ್ತೀನಿ ಅಂತ ತೋರಿಸ್ತೀನಿ. ಓಕೆ, ಇದು 6 ಮೊಟ್ಟೆ ಉಂಟು. 6 ಮೊಟ್ಟೆಗೆ ಬೇಕಾದ ಸಾಮಗ್ರಿಗಳು: 1 ಸ್ಪೂನು ಕೊತ್ತಂಬರಿ, 1/4 ಟೀ ಸ್ಪೂನು ಜೀರಿಗೆ, 1 ತುಂಡು ಚಕ್ಕೆ ಮತ್ತು ಲವಂಗ, 1 ಏಳು, 1/4 ಟೀ ಸ್ಪೂನ್ ಸಾಸಿವೆ. ಇದು 1/4 ಟೀ ಸ್ಪೂನ್ಲು ಇಲ್ಲ, ಸ್ವಲ್ಪ ಇದು ಮೆತ್ತೆ, ಮತ್ತು ಅರ್ಧ ಟೀ ಸ್ಪೂನ್ ಬೆಡ್ಸಾರ್, 4 ಗೆಡ್ಡೆಮೆಣಸು, 5 ಕಾಶ್ಮೀರಿ ಚಿಲ್ಲಿ, ಮತ್ತು 2 ಟೊಮೆಟೊ, 2 ನೀರುಳ್ಳಿ, ಒಂದು ಸ್ವಲ್ಪ ಹುಳಿ. ಇದು ಎಲ್ಲ ಸಾಮಾನು ಉಂಟಲ್ಲ, ವಸ್ತುಗಳು. ಮತ್ತು ಬೆಳ್ಳುಳ್ಳಿ ಒಂದು 5, ಅದು ನಾನು ಕ್ಲೀನ್ ಮಾಡಿ ಅರ್ಧ ಮಾಡಿದ್ದು. ಇದೆಲ್ಲ ಒಟ್ಟಿಗೆ ಫ್ರೈ ಮಾಡಬೇಕು, ಒಂದೊಂದು ಫ್ರೈ ಮಾಡಿ. ಇದು ಮಸಾಲೆಗೆ, ಅದಕ್ಕೆ ಸ್ವಲ್ಪ ಹಳದಿ ಹುಡಿ ಹಾಕುವ. ಮತ್ತು ತೆಂಗಿನಕಾಯಿ, ಅರ್ಧ ತೆಂಗಿನಕಾಯಿದು ಅರ್ಧ ತೆಂಗಿನಕಾಯಿ ಬೇಡ, ಅರ್ಧ. ಇದು ಕೂಡ ಫ್ರೈ ಮಾಡಲಿಕ್ಕೆ ಉಂಟು. ಮತ್ತು 6 ಮೊಟ್ಟೆ. ಈ ನೀರುಳ್ಳಿ ಒಂದು ಫ್ರೈ ಮಾಡಿ ಮಸಾಲೆಗೆ ಮತ್ತೆ ಹಾಕಲಿಕ್ಕೆ ಅದು. ಮತ್ತು ಸ್ವಲ್ಪ ತುಪ್ಪ ಎಣ್ಣೆ ಯಾವುದು ಆಗುತ್ತದೆ. ಓಕೆ, ಇದೆಲ್ಲ ಫ್ರೈ ಮಾಡುವ ಈಗ. ಮತ್ತು ಮೊಟ್ಟೆ ಬೇಯಿಸಲಿಕ್ಕೆ ಇಡುವ. ಈಗ ಮೊಟ್ಟೆಯನ್ನು ಬೇಯಿಸಲಿಕ್ಕೆ ಇಟ್ಟಿದ್ದೇನೆ. ಇದಕ್ಕೆ ಸ್ವಲ್ಪ ಉಪ್ಪು ಹಾಕಿ ಬೇಯಿಸುವ. ಈಗ ಇದೆಲ್ಲ ಸಾಮಾನು ಒಂದೊಂದಾಗಿ ಫ್ರೈ ಮಾಡುವ. ಇದೆಲ್ಲ ಫ್ರೈ ಮಾಡಬೇಕು. ಮಸಾಲ ಫ್ರೈ ಮಾಡಿ ಆಯಿತು. ಈಗ ನೀರುಳ್ಳಿ, ಬೆಳ್ಳುಳ್ಳಿ, ಟೊಮೆಟೊ ಮತ್ತು ತೆಂಗಿನ ತುರಿ ಇದು ಒಟ್ಟಿಗೆ ಸ್ವಲ್ಪ ಎಣ್ಣೆ ಹಾಕಿ ಫ್ರೈ ಮಾಡುವ. ಇದು ಫ್ರೈ ಮಾಡಿ ಸಣ್ಣದಾದ ನಂತರ ಮಿಕ್ಸಿಗೆ ಹಾಕಬೇಕು. ಓಕೆ, ನೀರುಳ್ಳಿ ಸ್ವಲ್ಪ ಬಾಡಿದರೆ ಸಾಕು. ಓಕೆ, ಇಷ್ಟು ಸಾಕು. ಈಗ ನಾವು ಗ್ಯಾಸನ್ನು ಆಫ್ ಮಾಡುವ. ಈಗ ಫ್ರೈ ಮಾಡಿ ಇಟ್ಟ ಎಲ್ಲ ಮಸಾಲವನ್ನು ಮಿಕ್ಸಿಯಲ್ಲಿ ಹಾಕಿದ್ದೀನಿ. ಎಲ್ಲ ತಣ್ಣದಾಗದ ನಂತರ ಹಾಕಿದ್ದು ನಾನು. ಬಿಸಿ ಹಾಕಬೇಡಿ. ಅದಕ್ಕೆ ಸ್ವಲ್ಪ ಹಳದಿ ಪುಡಿಯನ್ನು ಹಾಕುವ. ಮತ್ತು ಮಿಕ್ಸಿಯಲ್ಲಿ ಗ್ರೈಂಡ್ ಮಾಡುವ. ಈಗ ನಮ್ಮ ಮಸಾಲ ರೆಡಿಯಾಗಿದೆ. ಈಗ ನಾವು ಸ್ವಲ್ಪ ತುಪ್ಪವನ್ನು ಹಾಕಿ ಇದಕ್ಕೆ ಒಂದು ನೀರುಳ್ಳಿ ಕಟ್ ಮಾಡಿಟ್ಟಿದ್ದೀನಿ, ಇದಕ್ಕೆ ಹಾಕುವ.
ಒಂದು ನೀರುಳ್ಳಿ ಮಾತ್ರ ನಾನು ಗ್ರೈಂಡ್ ಮಾಡಿದ್ದು, ಒಂದು ನೀರುಳ್ಳಿ ಫ್ರೈ ಮಾಡಲಿಕ್ಕೆ. ಇದು ಈಗ ಫ್ರೈ ಆಗಿದೆ. ಇದಕ್ಕೆ ನಾವು ಗ್ರೈಂಡ್ ಮಾಡಿಟ್ಟ ಮಸಾಲನ್ನು ಹಾಕುವ. ರುಚಿಗೆ ತಕ್ಕ ಉಪ್ಪನ್ನು ಹಾಕುವ. ಈಗ ಮಸಾಲ ಕುದಿ ಬರ್ತಾ ಉಂಟು ನೋಡಿ. ಎಷ್ಟು ದಪ್ಪ ಇರಬೇಕು, ತೆಳು ಮಾಡಬೇಡಿ. ಇದಕ್ಕೆ ನಾವು ಮುರಿದಿಟ್ಟ ಮೊಟ್ಟೆಯನ್ನು ಹಾಕುವ. ಇದು ಒಳ್ಳೆ ಪರಿಮಳ ಉಂಟು, ತುಂಬ ಟೇಸ್ಟ್ ಇದು ಮೊಟ್ಟೆ ಕರಿ. ನೀವು ಕೂಡ ಇದು ಟ್ರೈ ಮಾಡಿ, ಇದರ ಅಭಿಪ್ರಾಯ ನನಗೆ ತಿಳಿಸಿ. ಇದರ ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೋಣ ಮತ್ತು ಸ್ವಲ್ಪ ಕರಿಬೇವು ಇದಕ್ಕೆ ಹಾಕುವ. ಇದು ಲಾಸ್ಟಿಗೆ ಆಗಬೇಕು, ಆವಾಗ ನಮಗೆ ಸ್ವಲ್ಪ ಪರಿಮಳ ಬರ್ತದೆ, ಒಳ್ಳೆ ಪರಿಮಳ ಬರ್ತದೆ ಇದಕ್ಕೆ. ಓಕೆ, ಮತ್ತು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಕೂಡ. ಇದರ ಅಭಿಪ್ರಾಯ ಕಮೆಂಟ್ ಬಾಕ್ಸಲ್ಲಿ ನನಗೆ ತಿಳಿಸಿ. ಓಕೆ, ಬಾಯ್, ಥ್ಯಾಂಕ್ ಯು.